ಸರ್ ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ, ಒಂದು ಸಲ ಸಿನಿಮಾಗೆ ಎಂಟ್ರಿ ಕೊಟ್ಟರೆ ಅದಕ್ಕೆ ಇಂಥ ಟೈಮು ಇಷ್ಟರಲ್ಲಿ ಮುಗಿಸ್ಬೇಕು ಆ ಥರದ್ದೆಲ್ಲ ಇಲ್ಲ, ಒಂದು ಒಳ್ಳೆ ರೀತಿಲಿ ಆಗೋವರೆಗೂ ಅವರು ಟೈಮ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ. ನೀವು ಎಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಯೂಶ್ವಲಿ ಇಷ್ಟರಲ್ಲಿ ಬರ್ಬಿಡ್ಬೇಕು, ಹೀಗೆ ಪ್ಲ್ಯಾನ್ ಮಾಡಿಬಿಡ್ಬೇಕು ಅಂತ? ಯಾಕಂದರೆ ಇವಾಗ ಸಿನಿಮಾ ಶುರುವಾಗುತ್ತೆ ಅಂದಾಗಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡುವಂಥ ಒಂದು ಸ್ಟೈಲ್ ಬಂದಿದೆ, ಆ ಒಂದು ಎರ ಶುರುವಾಗಿದೆ. ಅದ್ರ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತಾರೆ ಸುದೀಪ್ ಸರ್? ಇದರಲ್ಲಿ ಈ ಸಿನಿಮಾದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇಡೀ ಸಿನಿಮಾನ ಮೊದಲೇ ಒಂದು ಆ್ಯನಿಮೇಟೆಡ್ ಪ್ರೀವಿಯಸ್ ಥರ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಆ್ಯನಿಮೇಷನ್ ಥರ ಮಾಡಿ ಫಸ್ಟಿಗೆ ಎಲ್ಲ ಸೀನ್ಸು ರೆಡಿ ಮಾಡಿರ್ತೀವಿ, ಅದ್ರ ಪ್ರಕಾರವಾಗಿ ನಾವು ಶೂಟ್ ಮಾಡ್ತೀವಿ. ಯಾಕೆಂದರೆ ಇಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡಿದಾಗ ಆ್ಯಂಡ್ ಇಷ್ಟೊಂದು VFX ಆ್ಯಂಡ್ ಸೆಟ್ ವರ್ಕ್ ಇದ್ದಾಗ ನಾವು ಆ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ನಾವು 500 ಕೋಟಿ ಖರ್ಚು ಮಾಡಿದ್ರೂ ಸಿನಿಮಾ ಮುಗ್ಸೋಕ್ಕಾಗಲ್ಲ. ಬಿಕಾಸ್ ಕಾಂಪ್ಲೆಕ್ಸಿಟಿ ಅಷ್ಟಿದೆ ಸಿನಿಮಾದಲ್ಲಿ. ಸೊ ಅದನ್ನು ನಾವು ಪ್ರಾಪರಾಗಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಆವಾಗ ನಮಗೆ ಇಷ್ಟೇ ದಿನದಲ್ಲಿ ಶೂಟ್ ಮಾಡ್ಬೋದು. ಈ ಸೀನ್ಗೆ ಇಷ್ಟು, ಇವಾಗ ನೀವು ವಿದೌಟ್ ಪ್ಲಾನಿಂಗ್ ಹೋದಾಗ ಕೆಲವು ಸಲ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಸೀನ್, ಒಂದು ಕಾಂಪ್ಲೆಕ್ಸ್ ಸೀನ್ ಇದ್ದಿದ್ದು ಅದು 10 ದಿನ ಅಂದ್ಕೊಂಡಿದ್ದು 20 ದಿನ ಹೋಗ್ಬೋದು, 30 ದಿನ ಹೋಗ್ಬೋದು. ವೆರೇಸ್ ಈ ಥರ ಪ್ಲ್ಯಾನ್ ಮಾಡಿದಾಗ 10 ದಿನ ಇದ್ದಿದ್ದು 8 ದಿನದಲ್ಲಿ ಆಗ್ಬೋದು. ನಾವು ಅದನ್ನು ಆ್ಯಕ್ಚುಲಿ ನಮ್ಮ ವಿಕ್ರಾಂತ್ ರೋನಲ್ಲಿ ಟ್ರೈ ಮಾಡಿದ್ದೋ ಚಿಕ್ಕದಾಗಿ, ಎಲ್ಲ ಇಡೀ ಸಿನಿಮಾಗೆ ಮಾಡಲಿಲ್ಲ. ನಮ್ಮ ಪೊಲೀಸ್ ಸ್ಟೇಷನ್ ಸೆಟ್ ಏನು ಹಾಕಿದ್ವಿ ಅದಕ್ಕೆ ನಾವು ಒಂದು ಕಂಪ್ಲೀಟ್ ಆ್ಯನಿಮೇಟೆಡ್ ಪ್ರೀವಿಯಸ್ ಮಾಡಿಬಿಟ್ಟು ಫಸ್ಟ್ 10 ದಿನ ಅಂತ ಶೂಟ್ ಪ್ಲ್ಯಾನ್ ಮಾಡಿದ್ದು. ಬಟ್ ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಸೀನ್ಸ್ನ 6 ದಿನದಲ್ಲಿ ಮುಗಿಸ್ತಾ ನಾವು. ಬಿಕಾಸ್ ನಮ್ಮ ಎಲ್ಲರಿಗೂ ಗೊತ್ತಿತ್ತು, DOP ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಎಷ್ಟು ಭಾಗ ಸೆಟ್ ಹಾಕಬೇಕು, ಎಷ್ಟು ಭಾಗ ಬೇಕಾಗಿಲ್ಲ, ಕ್ಯಾಮ್ರಾ ಎಲ್ಲಿಡಬೇಕು. ಆ್ಯಂಡ್ ಒಂದು ಕಡೆ ಕ್ಯಾಮ್ರಾ ಇಟ್ಟರೆ, ಯಾಕಂದರೆ ನಮಗೆ ಟೈಮ್ ತೊಗೊಳ್ಳೋದೇ ಆಗಲೂ ಲೈಟಿಂಗ್. ಇವಾಗ ನಾವು ಒಂದು ಕಡೆ ಕ್ಯಾಮ್ರಾ ಇಟ್ಟಾಗ ಲೈಟ್ ಮಾಡಿದ್ರೆ ಇವಾಗ ನಿಮ್ಮ ಶಾಟ್ ತೆಗಿತೀನಿ ನಾನು, ನೆಕ್ಸ್ಟ್ ಮತ್ತೆ ಶಿಫ್ಟ್ ನನಗೆ ತೆಗೆದಾಗ ಲೈಟಿಂಗ್ ಚೇಂಜ್ ಆಗುತ್ತೆ. ಮತ್ತೆ ನಾನು ನಿಮ್ಮದೇ ತೆಗಿತೀನಿ ಅಂತಾರೆ, ಮತ್ತೆ ಲೈಟಿಂಗ್ ಶಿಫ್ಟ್ ಆಗುತ್ತೆ. ಸೊ ನಾನು ನಿಮ್ಮ ತೆಗಿಬೇಕಾದ್ರೆ ನಿಮ್ಮದೇ ತೆಗಿಬೇಕು. ಇದು ಇನ್ನೂ ವೆರಿ ಸಿಂಪಲ್ ವೇ ನಾನು ಹೇಳ್ತಾ ಇರೋದು. ಬಟ್ ವೆನ್ ಇನ್ ಅ ಕಾಂಪ್ಲೆಕ್ಸ್ ಸೀನ್ ಅದಕ್ಕೆ ಇನ್ನೂ ಒಂದಷ್ಟು ಎಲಿಮೆಂಟ್ಸ್ ಆ್ಯಡ್ ಆಗಿಬಿಡುತ್ತೆ. ಸೊ ಆವಾಗ ನಮಗೆ ಬಜೆಟ್ ಔಟ್ ಆಫ್ ಕಂಟ್ರೋಲ್ ಹೊರಟೋಗುತ್ತೆ. ಸೊ ಕಂಪ್ಲೀಟ್ ಪ್ರೀವಿಯಸ್ ಮಾಡ್ತಾಯಿದ್ದೀವಿ. ಸೊ ಸಮಯ ತೊಗೊಳುತ್ತೆ. ಬಟ್ ನಾವು ಪ್ರೀ ಪ್ರೊಡಕ್ಷನಲ್ಲಿ ಪ್ಲ್ಯಾನಿಂಗಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ದುಡ್ಡು ನಾವು ಪ್ರೊಡಕ್ಷನ್ ಉಳಿಸ್ಬೋದು. ಸೊ ಆ ರೀತಿ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ.